ಆಯ್ತು, ಬಟ್ ಇದು ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲೇ ಇದ್ವಿ. ಇಲ್ಲಿಂದಾನೇ ಬಂದು ಏನೋ ಮಾಡಬೇಕು ಅಂತ ಅನ್ಕೊಂಡಾಗ ಸ್ವಾಮಿ ಬುದ್ಧಿ ಇದೆಯಾ ನಿಮಗೆ? ಹುಲಿ ಶಿವಮೊಗ್ಗ ಅಡಿಯಲ್ಲಿ ಎಲ್ಲಿ ಹೋಗ್ತೀರಾ ನೀವು? ಇಲ್ಲ ಸರ್, ಯಾರು ತಗೊಂಡಿಲ್ಲ, ಒಂದೇ ಒಂದು ಸಿಂಗಲ್ ರುಪೀಸ್ ಕೂಡ ತಗೊಂಡಿಲ್ಲ. ಕತೆ ಬಹಳ ಚೆನ್ನಾಗಿದೆ, ಒಳ್ಳೆ ಟ್ವಿಸ್ಟ್ಸ್ ಇದೆ ಸರ್. ಇದು ಸುಮಾರು ಈ ಕೋವಿಡ್ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು, ಅಂದ್ರೆ ಕಾರಣಾಂತರಗಳಿಂದ ನಮ್ದು ತುಂಬಾ ಬಜೆಟ್, ಅಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಅಂತಾನೆ ಅನ್ಕೊಬಹುದು. ಸೊ ಆ ಬಜೆಟ್ ಅಲ್ಲಿ ಎಲ್ಲ ಫ್ರೆಂಡ್ ಟೀಮು, ಮತ್ತೆ ನಮ್ಮ ಕಾರ್ತಿಕ್ ವೆಂಕಟೇಶ್ ಆಗಿರ್ಬೋದು, ಮತ್ತೆ ಅರವಿಂದ್ ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ಮತ್ತೆ ಕೆಲವರು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪಾಪ ಯಾರು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಝೀರೋ ಅಂದ್ರೆ ಏನೋ ಒಂದು ಪ್ರೀತಿಯಿಂದ ಬಂದು ವರ್ಕ್ ಮಾಡಿ ಈ ಸಿನಿಮಾ ಕಂಪ್ಲೀಟ್ ಮಾಡಿರೋಂಥ ಸರ್. ಜೂನ್ 26 ಸಿನಿಮಾ ಅಂದ್ರೆ ಥ್ರೋಟ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ. ಅದು ಅಂದ್ರೆ ನಾನು ಹೇಳ್ದಕ್ಕೆ ಝೀರೋ ಇನ್ವೆಸ್ಟ್ಮೆಂಟು ಇದೆಲ್ಲ ನಿಮ್ಗೆ ಹೇಳಿದ್ರೆ ನಗ್ಬೋದು ನೀವು. ಲೈಕ್ ಅಂದ್ರೆ ನಾವೇನು ಸಿನಿಮಾಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಸೊ ಇವಾಗ ನಾನೆಲ್ಲೋ ಒಂದ್ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಸಿನಿಮಾಗಳು ವರ್ಕ್ ಮಾಡಬೇಕಾದ್ರೆ, ಸೊ ಕೆಲವರು ನನಗೆ ಆ ಟೀಮಲ್ಲಿ ವರ್ಕ್ ಮಾಡಿದವರು, ಕೆಲವರೆಲ್ಲ ಕ್ಯಾಮ್ರಾ ನನಗೆ ಒಂಚೂರು ಸಿನಿಮಾ ಮಾಡ್ತಾ ಇದ್ದೀನಿ, ಈ ಥರ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದಕ್ಕೆ ಕೆಲವರೆಲ್ಲ ನನಗೆ 10 ದಿನ 15 ದಿನ ಆ ಥರ ಕ್ಯಾಮ್ರಾನ ಫ್ರೀಯಾಗಿ ಕೊಟ್ಟಿದ್ದಾರೆ. ಯೂನಿಟ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡಿ ಮಾಡಿರೋಂಥ ಸಿನಿಮಾ. ಸೊ ಅದರಿಂದ ಇವಾಗ ಈ ರಿಲೀಸು ಕೂಡ ಬೇರೆ ಯಾರೋ ಒಬ್ರು ಅಂದರೆ ಹಿಂದೆ ನಿಂತ್ಕೊಂಡು ಯಾರೋ ಒಬ್ರು ರಿಲೀಸ್ ಮಾಡಿಸ್ತಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್, ಅಲ್ಲ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಯಾರು ರಾಜು ಅವರಾ? ಇಲ್ಲ ಸರ್, ಯಾರು ತಗೊಂಡಿಲ್ಲ, ಒಂದೇ ಒಂದು ಸಿಂಗಲ್ ರುಪೀಸ್ ಕೂಡ ತಗೊಂಡಿಲ್ಲ. ಎಲ್ಲ ಪಾಪ ಅವರೇ ಹೆಲ್ಪ್ ಮಾಡಿದ್ದಾರೆ ಪಾಪ, ಇನ್ಕ್ಲೂಡಿಂಗ್ ಅವ್ರೇನಾದ್ರು ನಾನೊಂದು ಶೂಟಿಂಗ್ ಸ್ಪಾಟ್ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬರಬೇಕು ಅಂದ್ರೆ ಪಾಪ ಅವರೇ ಇನ್ಕ್ಲೂಡಿಂಗ್ ಪೆಟ್ರೋಲ್ ಕೂಡ ಹಾಕೊಂಡು ಅವರೇ ಬಂದಿದ್ದಾರೆ. ಸೊ ಅಂದ್ರೆ ಏನೋ ಒಂದು ಹೊಸ ಪ್ರಯತ್ನ. ಬಟ್ ಇವಾಗ ನಿಮ್ಗೆ ಗೊತ್ತಿರಬೇಕು ಇವಾಗ ಏನ್ ಸಿಚುವೇಶನ್ ಹೆಂಗಿದೆ ಅಂತ, ಯಾರು ಇನ್ವೆಸ್ಟ್ಮೆಂಟ್ ಮುಂದೆ ಬರ್ತಿಲ್ಲ. ಸೊ ಅದರಿಂದ ನಾವೇನೋ ಒಂದು ಮಾಡೋಣ ಅಂತೇಳಿ ಮುಂದೆ ಬಂದು ಈ ಥರ ಮಾಡಿದೀವಿ ಮೇಡಮ್. ಇಲ್ಲ ಸರ್, ಪ್ರೆಸ್ ಮೀಟ್ ಎಲ್ಲ ಫ್ರೀ ಆಗಿರುತ್ತೆ ಸರ್. ಸರ್ ನನ್ನ ಸ್ವಂತ ಹೆಸರು ಕೃಷ್ಣ ಶೆಟ್ಟಿ ಅಂತ, ಶೂಟಿಂಗ್ ಕೃಷ್ಣ ಅಂತ ಹೇಳ್ಬಿಟ್ಟು ಚಿತ್ರರಂಗದವ್ರು ಕೊಟ್ಟಿರೋ ಬಿರುದು ಇದು. ನಮಗೆ ಡೈರೆಕ್ಟರ್ ನಿರ್ಮಾಪಕರಾದಂಥ ಚಂದ್ರ ಅವರು, ಕೃಷ್ಣನ ಒಂದು ಚಿತ್ರೀಕರಣ ಮಾಡ್ತಾಯಿದ್ದೀವಿ, ಶೂಟಿಂಗ್ ನಡೀತಿದೆ, ಆ ಪ್ಲೇಸ್ಗೆ ಹೋಗ್ಬೇಕು ನಾವು, ಬನ್ನಿ ಕಾರ್ನಾಗ ಹೋಗೋಣ ಅಂದರು. ನಾನೇನು ಮಾಡಿದೆ, ಇಲ್ಲ ಈಗ ನಮಗೆ ಕೆಲಸ ವರ್ಕ್ ಇದೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಡೇಟ್ ಹೇಳಿ ಬರ್ತೀನಿ ಅಂದೆ. ಬನ್ನಿ ಅಂತ ಹೇಳಿದ್ರು. ನಾನು ಸೋಮವಾರಪೇಟೆ ಅಂದರು, ಸೋಮವಾರಪೇಟೆಗೆ ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಇಳಿಸ್ಬಿಟ್ರೆ ಅಲ್ಲಿ ಕಾಡು. ಅವ್ರು ಎಲ್ಲಿ ಹೋಗ್ತೀರ ಅಂದರು, ಎಲ್ಲಿ ಶೂಟಿಂಗ್ ಇದೆ, ಇಷ್ಟು ಆ 3 ಗಂಟೆ ರಾತ್ರಿ ಶೂಟಿಂಗ್ ಎಲ್ಲಿದೆ ಇವರೇ ಅಂದರು. ಇಲ್ಲ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಬರ್ತಾರೆ ಅಂದೆ. ಅವ್ರು ಹೇಳಿದ್ರು, ಡೈವರ್ಸು ರೀ ಸ್ವಾಮಿ ಬುದ್ಧಿ ಇದೆಯಾ ನಿಮಗೆ? ಹುಲಿ ಶಿವಮೊಗ್ಗ ಅಡಿಯಲ್ಲಿ ಎಲ್ಲಿ ಹೋಗ್ತೀರಾ ನೀವು? ಕರೀರಿ ಅವರು. ಸರ್ 3 ಗಂಟೆ ರಾತ್ರಿ ಆಗಿದೆ, ಶೂಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ನಮ್ಮ ಚಂದ್ರ ಬಂದು ಕಾರ್ನ ಕರ್ಕೊಂಡು ಹೋದ್ರು. ನನಗೆ ಖುಷಿ. ಸುಮಾರು 8 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು ಈ ಫಿಲಮ್ ಮಾಡಿ. ಆದರೆ ಪಂಚಮುಖಿ ಹೆಸರಿಟ್ಕೊಂಡು ಪಂಚಮುಖಿ ಅಂತ ಫಿಲಮ್ ಮಾಡ್ತಾಯಿದ್ದಾರೆ. ಎಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ JP ಅಂತ, ಎಡಿಟರು. ಪಂಚಮುಖಿ ಸಿನಿಮಾ ಮೈನರ್ ಟೆಕ್ನಿಕಲ್ ಇಶ್ಯೂಸ್ ಇದೆ ಬಿಟ್ಟರೆ ಕತೆ ಭಾಳ ಚೆನ್ನಾಗಿದೆ, ಒಳ್ಳೆ ಟ್ವಿಸ್ಟ್ಸ್ ಇದೆ, ಒಳ್ಳೆ ಸಂಗೀತ, ಒಳ್ಳೆ ಸಾಹಿತ್ಯ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ವೈಲೆಂಟ್ ವೇಲು ಅವರು ಚೆನ್ನಾಗಿ ಫೈಟ್ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ನೋಡಿ, ಹೊಸಬ್ರು ಸಿನಿಮಾ ಅಂತ ಮೇಜರ್ ಆಗಿ ಕಂಡಮ್ ಸಿನಿಮಾ ಇಲ್ಲ, ಭಾಳ ಚೆನ್ನಾಗಿದೆ ಸಿನಿಮಾ ನೋಡಿ, ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊಂದು ಟೈಮ್ ತೊಗೊಂಡಿದ್ದು ಬಂದಿರೋದಕ್ಕೆ. ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋ ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರ ಅವ್ರು ಹೇಳ್ದಂಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡಿರುವಂಥ ಮೂವಿ ಅಂತ ಹೇಳಿದ್ರು. ಆ್ಯಂಡ್ ಈಸ್ ಬೀಂಗ್ ರಿಯಲಿ ಹಂಬಲ್. ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇಟ್ಸ್ ರಿಯಲಿ ಹಂಬಲ್ ಆಫ್ ಹಿಮ್. ಎಲ್ರಿಗೂ ಟೋಕನ್ ಆಫ್ ಅಪ್ರಿಷಿಯೇಷನ್ ಅಂತ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಹೋಪ್ ಎವ್ರಿಬಡಿ ವಿಲ್ ಅಗ್ರಿ ವಿತ್ ದ್ಯಾಟ್. ಸೊ ಇವ್ರು ತುಂಬ ಹಂಬಲ್ ಆಗ್ತಿದ್ದಾರೆ ಅಷ್ಟೇ. ಆ್ಯಂಡ್ ಅಬೌಟ್ ದ ಮೂವಿ, ನಾವು ಜಸ್ಟು ಹೇಗೆ ಒಂದು ಹಿಟ್ ಆಗುತ್ತೆ ಆಗಲ್ಲ ಇದಕ್ಕೆ ನಮ್ಗೆ ತಲೆಯಲ್ಲಿ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಜಸ್ಟ್ ಅಬೌಟ್ ಒಂದು ಫ್ಯಾಮಿಲಿ ಥರ ನಾವೆಲ್ಲರೂ ಸಪೋರ್ಟ್ ಮಾಡಿಕೊಂಡು ಶೂಟ್ ಮಾಡಿರೋವಂಥ ಸಿನಿಮಾ. ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ದ ಪ್ರೊಸೆಸ್. ಅಲ್ಲಿ ಎಲ್ಲರೂ ಹೊಸಬ್ರೆ. ನನಗೆ ಆವಾಗ ಈ ಮೂವಿ ಮಾಡೋಕ್ಕೂ ಮುಂಚೆ ನಾನು ಯಾವುದೂ ಮಾಡಿರಲಿಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಇದಕ್ಕೂ ಮುಂಚೆ ನಮ್ಗೆ 2 ಸಿನಿಮಾ ರಿಲೀಸ್ ಆಯಿತು, ಬಟ್ ಇದು ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲೇ ಇದ್ವಿ. ಬಟ್ ಲೈಕ್ ಗಾಡ್ಸ್ ಗ್ರೇಸ್ ಇವರೇನೋ ಗಿವ್ ಅಪ್ ಮಾಡಲಿಲ್ಲ, ಎಲ್ರದ್ದು ಶ್ರಮ ವೇಸ್ಟ್ ಆಗಬಾರ್ದು ಅಂತ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್, ನನ್ನ ಹೆಸರು ಸುಮಂತ್ ಅಂತ. ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ VFX, ಪೋಸ್ಟರ್ ಡಿಸೈನಿಂಗ್ ಎಲ್ಲ ಮಾಡಿದ್ದೀನಿ. ಈ ಚಂದ್ರ ಅವರು ಒಂದು 5-6 ವರ್ಷದಿಂದ ಏನೋ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ಲೋಗೋ ಚೆಕ್ ಮಾಡ್ತಾ ಇದ್ವಿ. ಈಗ ಹಿಂಗಿದೆ, ಏನೋ ಒಂದು ಪ್ರಯತ್ನ ಪಡೋಣ. ಇಷ್ಟು ವರ್ಷ ನಂದು ಚಂದ್ರದ್ದು ಸ್ನೇಹ ಒಂದು 12 ವರ್ಷ 13 ವರ್ಷ ಆಯಿತು.
ತುಂಬ ಕಷ್ಟಪಟ್ಟು ಇಲ್ಲಿಂದನೇ ಬಂದು ಏನೋ ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ತನಕ ಬಂದು ಒಂದು ಸಿನಿಮಾನ ರಿಲೀಸ್ ಅಂತ ತೊಗೊಂಬಂದು ಮಾಡ್ತಿರೋದೇ ದೊಡ್ಡ ಅಚೀವ್ಮೆಂಟ್ ಅಂತ ನನ್ಗೆ ಅನ್ಕೋತೀನಿ. ಒಂದು ಸಿನಿಮಾನ ಮುಗಿಸೋದು ತುಂಬ ಕಷ್ಟ. ಎಷ್ಟೋ ಜನ ರಿಲೀಸ್ ಮಾಡಲ್ಲ, ಎಷ್ಟೋ ಜನ ಹಾಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಅರ್ಧಕ್ಕೆ ನಿಂತೋಗುತ್ತೆ. ಇಲ್ಲಿ ತನಕ ತೊಗೊಂಬಂದು ಇಲ್ಲಿ ನಿಮ್ಮ ಮುಂದೆ ಇಕ್ಕಿದ್ದೀವಿ. ಇದ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಮ ಹತ್ರ ಕೊಟ್ಟಿದ್ದೀವಿ, ಇದನ್ನು ಏನು ಬೇಕಾದ್ರೆ ತೊಗೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್.